ರಮೇಶ್ ಸರ್ ಕಲಕೆರೆ ಅವರು ನಮ್ಮ ಕಲಾ ತಂಡಕ್ಕೆ ಕಲಾ ಕಾಣಿಕೆ ಕೊಟ್ಟಾರ. ಇದೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗಡಿನಾಡು ಗೋವಾ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ವತಿಯಿಂದ ಇದೇ ತಿಂಗಳು ನವೆಂಬರ್ 9ನೇ ತಾರೀಕು ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿಯೊಂದಿಗೆ ನಾವು ಕೂಡ ಗೋವಾದೊಳಗ ಕಾರ್ಯಕ್ರಮ ಮಾಡಕ, ಅದು ಕರ್ನಾಟಕದ ಕಲಾವಿದರು ಗೋವಾ ರಾಜ್ಯದೊಳಗ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯ ಮಾಡತ್ತಾರೇನ. ಆ ಕರ್ನಾಟಕ ರಾಜ್ಯೋತ್ಸವದ ಕಮಿಟಿ ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲ್ರಿ. ಗಡಿನಾಡು ಗೋವಾ ರಾಜ್ಯದೊಳಗ ಕನ್ನಡಾಂಬೆಯ ಒಂದು ಬಾವುಟನ ಎತ್ತಿ ಹಿಡಿಯುವಂತ ಕೆಲಸ ಮಾಡತ್ತಾರೆ ಎಲ್ರು ಅಂತ ಹೇಳ್ತಾ, ಮಂಜೋನ ಹಾದಿಮನಿ ಜೆಸಿಬಿ ಮಾಲಕರು ಗುರಪ್ಪನ ನಾಯ್ಕೋಡಿ ಅವರು ನಮ್ಮ ಕಲಾ ತಂಡಕ್ಕೆ ಕಲಾ ಕಾಣಿಕೊಟ್ರು. ಅವರಿಗೆ ತುಂಬು ಹೃದಯದ ಧನ್ಯವಾದಗಳಂತ ಹೇಳ್ತಾ, ಹಾಗೆ ಪ್ರೀತಿ ಅಭಿಮಾನಿಗಳಾಗಿರ್ತಕ್ಕಂಥ ನಮ್ಮ ಈರಣ್ಣನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಶಿವ ಸೌಕರ್ ಹರ್ನಾಳ್ ಅವರು ಕೂಡ ನಮ್ಮ ಕಲಾ ತಂಡಕ್ಕೆ ಕಲಾ ಕಾಣಿಕೊಟ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಬೇರೂರ ಕಂಠಸಿರಿಯಲ್ಲಿ ಒಂದು ಗೀತೆ. ಹಾಗೇನೆ ನಮ್ಮ ತಂಡಕ್ಕೆ ಅಪ್ಪಾಜಿ ಮೆಲೋಡಿ ತಂಡದ ನಾಯಕರಾಗಿರ್ತಕ್ಕಂಥ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರಿಗೆ ಈರಣ್ಣನ ಬಿರಾದಾರ ಸಾಕಿನ ಹಡಗಲಿ ಅವರು ಕೂಡ 201 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು. ಅಪ್ಪುಗಳ ದಯವಿಟ್ಟು ಸಕಾಲ ಮಾಡಿ ದಯವಿಟ್ಟು ಕಮಿಟಿ ಅವರು ಯಾರು ವೇದಿಕೆ ಮೇಲೆ ಬಿಡಕ್ ಹೋಗ್ಬಾರ್ದು. ಫೋಟೋ ತಗೊಂಡು ಹುಡುಗರಿಗೆ ಆಮೇಲೆ ಲಾಸ್ಟ್ ನಮ್ಮ ತಂಡದಲ್ಲಿ ಆಗಮಿಸಿರ್ತಕ್ಕಂಥ ವೀರು ಜಮಖಂಡಿ ಅವರಿಂದ ಒಂದು ಗೀತೆಯನ್ನು ಕೇಳೋಣಂತ. ಅದಾದ ನಂತರ ಮತ್ತೆ ಒಂದು ಕಾಮಿಡಿ ಸ್ಕಿಟ್, ಅದೊಂದು ಆದ ನಂತರ ಮತ್ತೆ ಒಂದು ಗೀತೆ ಒಂದಿಗೆ ಯಾರಿಗ್ರಿ ಹೇಳುವ ಸಂಧ್ಯಾ ಒಂದ್ ನಿಮಿಷ ಒಮ್ಮೆ ಗದ್ಲಾಗತ್ತೈತಿ. ಇದೊಂದು ಹಾಡ ಮುಗಿಲಿ.